ಹಾಯ್ ಎಲ್ಲರಿಗೂ, ನಾನಿವತ್ತು ಕಡಲೆಬೇಳೆ ಪಾಯಸ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇಲ್ಲಿ ನಾನು 400 ಗ್ರಾಂ ಬೆಲ್ಲವನ್ನು 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿಸಿದ್ದೇನೆ. ಯಾಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರ್ತದೆ. ಐದು ನಿಮಿಷ ಕುದಿಸಿದರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ತೇನೆ ನಾನಿಲ್ಲಿ. ನಂತರ 3/4 ಗ್ಲಾಸ್ ಕಡಲೆಬೇಳೆಯನ್ನು ಸ್ವಲ್ಪ ಫ್ರೈ ಮಾಡಿದ್ದೇನೆ. ಕಡಲೆಬೇಳೆಯ ಹಸಿಗಾಟು ಹೋಗೋ ತನಕ ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸಿದ್ದೇನೆ 5-6 ವಿಸಿಲ್ ಬರುವ ತನಕ. ನಂತರ ಇಲ್ಲಿ ತೆಂಗಿನ ಹಾಲಿಗೆ 1 ತೆಂಗಿನಕಾಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಅದರ ಹಾಲನ್ನು ತೆಗೆದಿದ್ದೇನೆ. ತೆಂಗಿನ ಹಾಲು ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಇದೆಲ್ಲ ರೆಡಿ ಆಯ್ತು. ಈಗ ಕಡಲೆಬೇಳೆ ಸಹ ಬೆಂದಿದೆ. ನಂತರ ಸ್ವಲ್ಪ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕಿ ಕಡಲೆಬೇಳೆಯನ್ನು ಸ್ವಲ್ಪ ಹಾಲಿನ ರಸ ಹಾಕಿ ಬೇಯಿಸಿದ್ದೇನೆ. ಸ್ವಲ್ಪ ಇಲ್ಲಿ ನೀರಿಟ್ಟದ್ದು ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಸ್ವಲ್ಪ ತೆಂಗಿನ ಹಾಲು ಹಾಕಿದ್ದೇನೆ ನಾನಿಲ್ಲಿ. ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಬಾಂಬೆ ರವೆ ಹಾಕಿ ಸರಿ ಮಿಕ್ಸ್ ಮಾಡಿದ್ದೇನೆ. ಪಾಯಸ ಸ್ವಲ್ಪ ದಪ್ಪ ಬರಲಿಕ್ಕಾಗಿ ಹಾಕೋದು. ಅಕ್ಕಿ ರವೆ ಸಹ ಹಾಕ್ಬೋದು. ಇದು ರವೆ ಬೆಂದ ನಂತರ ಇದಕ್ಕೆ ತೆಂಗಿನ ಹಾಲು ಹಾಕಿ ಸರಿ ಕುದಿಸಬೇಕು. ಇದೀಗ ಆಯಿತು. ಲಾಸ್ಟಿಗೆ 1 ಟೀ ಸ್ಪೂನ್ ಏಲಕ್ಕಿ ಹುಡಿಯನ್ನು ಹಾಕಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.